ಏಮ್ಮ ನಾನು ಎತ್ತುಗಳನ್ನ ಕಟ್ಟಾಕಿ ಅವುಗಳಿಗೆ ಮೇವಾಕಿ ಬರುತ್ತೇನೆ. ಆಯ್ತು ಕಣ್ರಿ. ತಂದೆ ಬಾಲ ಸಂಗಮೇಶ್ವರನೇ, ನಮ್ಮ ಬಾಳಿಗೆ ಆಧಾರ ಸ್ತಂಭವಾಗಿರುವ ಈ ರಾಮ ಲಕ್ಷ್ಮಣ ಎಂಬ ಜೋಡು ಎತ್ತುಗಳು, ಅವರನ್ನು ಕೂಡ ನಮ್ಮಂತೆ ಕಾಪಾಡುವ ಜವಾಬ್ದಾರಿ ನಿನ್ನನ್ನು ಕೂಡಿದೆ ತಂದೆ. ಸನ್ನಿಧಿಯಲ್ಲಿ ಅದು ಏನೋ ಬೇಡಿಕೊಳ್ಳುವಂತೆ ಕಾಣುತ್ತದೆ. ಹೌದು ಸ್ವಾಮಿ, ನಮ್ಮನ್ನು ಆದಷ್ಟು ಬೇಗ ಬಡತನದ ಬವಣೆಯಿಂದ ದೂರ ಮಾಡುವಂತ ಬೇಡ್ಕೊಂಡಿರಿ. ಬಡತನ ಬಡತನ ಬಡವರು ಬಡವರಾಗಿರಬೇಕು, ಈ ಸಮಾಜದಲ್ಲಿ ಬಡವರು ಬಡವರಾಗಿರಬೇಕು, ಶ್ರೀಮಂತರು ಶ್ರೀಮಂತರಾಗಿರಬೇಕು. ಅಂಥದರಲ್ಲಿ ಬಡವರ ಬೇಗೆ ಬಹು ದೂರವಾಗಲೆಂದು ನಮ್ಮಂತ ಬಡವರು ಈ ಸಮಾಜದಲ್ಲಿ ಯಾವಾಗ ಮುಂದೆ ಬರ್ತಾರೆ, ಯಾವಾಗ ಮುಂದೆ ಬರ್ತಾರೆ? ಯಾಕೆ ಆಕ್ರೋಶದಿಂದ ಮಾತಾಡ್ತಾ ಇದ್ದೀರಾ? ಆ ತಂದೆ ಬಾಲ ಸಂಗಮೇಶ್ವರನ್ನು ನಂಬಿದರೆ ನಮ್ಮನ್ನು ಈ ಸಮಾಜದಲ್ಲಿ ಒಂದಲ್ಲ ಒಂದು ದಿನ ಮುಂದೆ ಬರುವಂತೆ ಮಾಡ್ತಾರೆ ನೋಡಿ. ಅವರು ಮುಂದೆ ಮಾಡುತ್ತಾನೆ ಎನ್ನುವ ನಂಬಿಕೆ ನನ್ನಲ್ಲಿದೆ ರೀ. ನಂಬಿಕೆ ಏಮ ನಂಬಿಕೆ ಇನ್ನೆಲ್ಲಿದೆ ಏಮ ನಂಬಿಕೆ? ನಂಬಿಕೆ ಎಂಬ 3 ಅಕ್ಷರವನ್ನು ಆ ದೇವರೆನ್ನುವ ಮಹಾನ್ ಭಾವರು ಹಣ ಎಂಬ 2 ಅಕ್ಷರಕ್ಕೆ ಮಾರಿ ಹೋಗಿದ್ದಾರೆ. ಇನ್ನೆಲ್ಲಿದೆ ಏಮ ನಂಬಿಕೆ? ಇನ್ನೆಲ್ಲಿದೆ? ನಂಬಿಕೆ ಕೆಟ್ಟವರಿಲ್ಲ ರಂಗಯ್ಯ, ನಂಬಿಕೆ ಕೆಟ್ಟವರಿಲ್ಲ ಎನ್ನುವ ಮಾತು ಕನಕದಾಸರು ಹೇಳಿದ್ದಾರೆ. ಅದರಂತೆ ನಮ್ಮ ಬಾಳಿನಲ್ಲಿ ಒಂದಲ್ಲ ಒಂದು ದಿನ ಆ ತಂದೆ ಸಂಗಮೇಶ್ವರ ದಯ ತೋರ್ತಾನೆ ರೀ. ಆದ್ರೆ ಮನುಷ್ಯನಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಕಣ್ರಿ. ನೋಡು ಏಮ, ಅತಿಯಾಗಿ ಈ ದೇವರನ್ನು ನಂಬಿ ಪೂಜೆ ಪುರಸ್ಕಾರದ ಕುಳಿತುಕೊಂಡು ಸಮಯವನ್ನು ಹಾಳು ಮಾಡಬೇಡ. ಯಾಕೋ ಇವತ್ತು ಒಂದು ತರ ಮಾತಾಡ್ತಾ ಇದ್ದೀರಾ? ಆ ದೇವರ ಬಗ್ಗೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ ರೀ. ಏಮ ಅದು ಏನಂತ ಹೇಳಲಿ ನಿನಗೆ? ಅದು ಏನಾಯ್ತು ಅಂತ ಬಿಡಿಸಿ ಹೇಳ್ರಿ. ನೀವು ಬಿಡಿಸಿ ಹೇಳಿದ್ರೆ ತಾನೇ ನನಗೆ ಅರ್ಥವಾಗೋದು. ಹೇಳುತ್ತೇನೆ ಏಮ, ಹೇಳುತ್ತೇನೆ. 20 ವರ್ಷದ ಹಿಂದೆ ಅರಳಿಕಟ್ಟೆಯ ಗೌಸಿದ್ದೇಶ್ವರ ಜಾತ್ರೆಯಲ್ಲಿ ಸಾಮೂಹಿಕ ಯುವಗಳು ಇದ್ದವು. ಅದೇ ಸಂದರ್ಭದಲ್ಲಿ ನನಗೆ ತಂದೆ ತಾಯಿ ಸ್ಥಾನವನ್ನು ಕೊಟ್ಟು ಸಾಗಿ ಸಲುವಿದ ಆ ನನ್ನ ದನಿಗಳಾದ ಆ ಶ್ರೀರಾಮಚಂದ್ರರು ಮತ್ತು ಸೀತಾ ಮಾತೆಯರನ್ನು ಆ ನರನಾಗರ ಮತ್ತು ನರನಾಗರಾವಿಷ ಕಂಡ ಕೊಂದು ಬಿಟ್ಟರು ಏಮ, ಕೊಂದು ಬಿಟ್ಟರು. ಸ್ವಾಮಿ ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಏಮ, ನಾನು ನಿಜವನ್ನೇ ಹೇಳುತ್ತೇನೆ. ಇದೇ ಸೋಮವಾರ ನಡೆದು ಹೋಯ್ತು ಆ ದುರಂತ. ಬೆಟ್ಟದಷ್ಟು ಭವನೆಯನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಅದು ಎಷ್ಟೊಂದೇ ಕಷ್ಟ ಪಡ್ತಾ ಇದ್ದೀರಲ್ಲಿ. ಏಮ ಮತ್ತೇನು ಮಾಡುವುದು? ಪಾಲಿಗೆ ಬಂದದ್ದು ಪಂಚಾಮೃತವೆಂದು ಹೊರೆತು ಈ ಭೂಮಿಯಲ್ಲಿ ಬಾಳಿದರೆ ಮಾತ್ರ ಒಂದು ಬೆಲೆ. ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಏಮ, ಸಾರ್ಥಕ. ಈ ವಿಷಯವನ್ನ ಎದುರು ನಿಮ್ಮ ತಮ್ಮ ರಾಜೇಂದ್ರಗೆ ಗೊತ್ತಾದ್ರೆ ಏನ್ ಗತಿರಿ? ಇಲ್ಲ ಏಮ, ಇಲ್ಲ. ಏಕೆಂದರೆ ಅವನಿಗೆ 5 ವರ್ಷಗಳು ತುಂಬಿದ್ದವು. ಆ 5 ವರ್ಷಗಳು ತುಂಬಿದ್ದವು ಅಷ್ಟೇ. ಈ ವಿಷಯವನ್ನು ಹೇಳಿದರೆ ಇದೇ ಚಿಂತೆಯಲ್ಲಿ ಕೊರಗವನೆಂದು ನಮ್ಮ ಹತ್ರ ಇಟ್ಟುಕೊಂಡಿದ್ದೇವೆ, ನಮ್ಮ ಹತ್ರ ಇಟ್ಟುಕೊಂಡಿದ್ದೇವೆ. ಈ ಸತ್ಯವನ್ನು ಎಷ್ಟು ದಿನ ಅಂತ ಮುಚ್ಚಿಡೋಕೆ ಆಗುತ್ತೆ ರೀ? ಒಂದಲ್ಲ ಒಂದು ದಿನ ರಾಜೇಂದ್ರನಿಗೆ ಗೊತ್ತಾದ್ರೆ ಈ ಮುಂದೆ ಏನ್ ಗತಿರಿ? ಇವಾಗ ಬೇಡ ಏಮ, ಮುಂದೆ ಕಾಲ ಬರಲಿ, ನಾನೇ ಎಲ್ಲ ತಿಳಿಸಿ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮಲ್ಲಿರಲಿ ಈ ವಿಷಯ. ಆಯ್ತು ರೀ. ನೋಡ್ರಿ, ನನ್ನ ಮೈದುನ ರಾಜೇಂದ್ರ ಬರೋ ಹೊತ್ತಾಯ್ತು. ಒಳಗಡೆ ಹುಡುಗಿ ಅಡಿಗೆ ಸಿದ್ಧತೆ ಮಾಡುತ್ತೇನೆ. ನಾನು ಇಲ್ಲೇ ನನ್ನಲ್ಲಿ ಇಂಥ ಸುಂದರವಾದ ಸಮಯದಲ್ಲಿ ಒಂದು ಸಿರಿಕಂಡದಿಂದ ಆಯ್ತು ಕಣ್ರಿ. ನಿಮ್ಮಷ್ಟು ಹಾಡಿ ಕುಡಿತೇನೆ, ಸ್ವಲ್ಪ ನಿಧಾನ ಅವಸರ ಮಾಡಬಾರ್ದು. ಶ್ರೀಮತಿ ಜೊತೆಯ
ಈಗಲಾದ್ರೂ ಅಡಿಗೆ ಸಿದ್ಧತೆ ಮಾಡ್ತೀನಿ. ಆದ್ರೆ ಅಡಿಗೆ ಸಿದ್ಧತೆ ಮಾಡ್ತಾ ನೀವು ನಗು ಮುಖ ಒಂದ್ ಸ್ವಲ್ಪ ತೋರಿಸ್ರಿ ನಮ್ಗೆ. ಯಾಕಂದ್ರೆ ಊರಾಗೆಲ್ಲ ಅಡ್ಡಾಡಕತ್ತಿದ್ರೆ ಸಾಕು, ಏನು ಹೇಮಕ್ಕ ನಿರ್ಗಂಡ ಒಟ್ಟ ನಗಗೆ ಇಲ್ಲ ಅಂತಾರ ಅವ್ರು. ಅಣ್ಣ ಅತ್ತಿಗೆ ಬಾ ರಾಜೇಂದ್ರ, ಈಗ ತಾನೇ ಬಂದೇನಪ್ಪ? ಹೌದಣ್ಣ, ಈಗ ತಾನೇ ಬಂದೆ. ಅಣ್ಣ ಅತ್ತಿಗೆ ಬಾರಪ್ಪ ಮೈದುನ, ಆ ತಂದೆ ಸಂಗಮೇಶ್ವರನಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳುವಂತೆ. ಅತ್ತಿಗೆ, ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದ ಮುಖ್ಯ ಅಣ್ಣ. ತಮ್ಮ ಸಹೋದರ, ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರ್ತದೆ. ಮೊದಲು ಆ ದೇವರ ಅನುಗ್ರಹ ಪಡೆದುಕೋಪ್ಪ. ಸರಿ ಅಣ್ಣ, ಹಾಗೆ ಆಗಲಿ. ಅಣ್ಣ ಆಶೀರ್ವಾದಿಸಿ. ಏ ಬೇಳು ಸಹೋದರ, ಈ ಕರುನಾಡಿನ ಕಲಿಯುಗದ ಕಲಿ ಕೇಸರಾಗಲು ಎನ್ನುವುದೇ ನನ್ನ ಬಲವಾದ ಆಶೀರ್ವಾದಪ್ಪ, ಬಲವಾದ ಆಶೀರ್ವಾದ. ಅತ್ತಿಗೆಮ್ಮ, ನೀವು ಆಶೀರ್ವಾದಿಸಿ. ಎದ್ದೇಳಪ್ಪ, ಈ ಪುಣ್ಯ ಭರತ ಭೂಮಿಯಲ್ಲಿ ನೀನೊಬ್ಬ ವೀರ ಪುತ್ರನಾಗಿರ್ಲಿ ಅನ್ನೋದೇ ಈ ನಿನ್ನ ಅತ್ಯಂತ ಆಶೀರ್ವಾದಪ್ಪ. ಅಣ್ಣ ಅತ್ತಿಗೆ, ಈ ಕಲಿಯುಗದಲ್ಲಿ ಘೋರ ಕೃತ್ಯಗಳನ್ನು ಮಾಡುವ ಕಿರಾತಕರ ಕರುಳನ್ನೇ ಈ ಭೂದೇವಿಗೆ ಸಮರ್ಪಿಸಿ ಈ ಪುಣ್ಯ ಭರತ ಭೂಮಿಯಲ್ಲಿ ವೀರ ಪುತ್ರರೆಂದು ಬಿರುದು ಪಡೆಯದೆ ನನ್ನ ಹೆಸರು ಗಂಡು ಹೇಮಂತನ ತಮ್ಮ ರಾಜೇಂದ್ರನೇ ಅಲ್ಲ. ಆ ಸೋದರ, ನಿನ್ನ ನೌಕರಿಗಾಗಿ ಹೋದ ವಿಷಯ ಏನಾಯಿತಪ್ಪ? ನೌಕರಿ ಅಣ್ಣ, ನಮ್ಮಂತ ಬಡವರಿಗೆ ಇನ್ನೆಲ್ಲಿಂದ ನೌಕರಿ? ನೌಕರಿ ಎನ್ನುವ ನಾಣ್ಣುಡಿಗೆ ನೀರೆರಚಿ ಬಂದೆ ಅಣ್ಣ, ನೀರೆರಚಿ ಬಂದೆ ಎನ್ನಲ್ಲೇ ಇರಬೇಕೆಂದು. ಮೈದುನ, ಏನು ಅಂತ ಹೇಳ್ತಾ ಇದೆಯಾ ರಾಜೇಂದ್ರ? ಅದೇನಾಯ್ತದ ಬಿಡಿಸಿ ಹೇಳಪ್ಪ. ಅತ್ತಿಗೆ, ಈಗಿನ ಕಾಲದಲ್ಲಿ ನೌಕರಿ ಪಡೆಯಬೇಕಾದರೆ ಲೆಕ್ಕವಿಲ್ಲದೆ ಲಂಚ ಚೆಲ್ಲಬೇಕು ಈಗಿನ ಲಂಚಾಧಿಕಾರಿಗಳಿಗೆ. ತಮ್ಮ ಸೋದರ, ನೀನು ನೌಕರಿ ಏನಾಯ್ತಂತ ಸ್ವಲ್ಪ ಬಿಡಿಸಿ ಹೇಳಪ್ಪ. ಅಣ್ಣ, ಈಗಿನ ಕಾಲದಲ್ಲಿ ನೌಕರಿ ಪಡೆಯಬೇಕಾದರೆ
ನಮ್ಮಂತ ಬಡವರು ಮೇಲಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಸಾಧ್ಯ. ಅದು ಅಲ್ಲದೆ ಇನ್ನು 3 ದಿನಗಳಲ್ಲಿ 5 ಲಕ್ಷ ರೂಪಾಯಿ ಲಂಚ ಕೊಡಬೇಕೆಂದು ಹೇಳಿದರು. ಅದಕ್ಕೆ ನೌಕರಿನೇ ಬೇಡವೆಂದು ನಿರ್ಧರಿಸಿ ಬಂದೆ ಅಣ್ಣ, ನಿರ್ಧರಿಸಿ ಬಂದೆ. ಮೈದುನ ರಾಜೇಂದ್ರ, ನೌಕರಿನೇ ಬಿಟ್ಟು ಬಂದೆ ಅಂತ ಹೇಳ್ತಾ ಇದೆಯಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೆಯಪ್ಪ? ರೈತ ಅಟ್ಟಿಗೆ ರೈತ, ಉತ್ತಮ ರೈತನಾಗಬೇಕೆಂದೇ ನಿರ್ಧಾರ ಮಾಡಿ. ಅಂದ್ರೆ ನಿನ್ನ ಮಾತು ಏನಪ್ಪ? ಅತ್ತಿಗೆ ಇದ್ದೇ ಇದೆಯಲ್ಲಮ್ಮ, ಹಿರಿಯರು ಮಾಡಿದ ಆಸ್ತಿ, ಅದೇ ಹೊಲದಲ್ಲಿ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ ಇದೇ ಊರಿನಲ್ಲಿ. ನಮ್ಮ ಸೋದರ, ನನ್ನ ತಮ್ಮ ಒಬ್ಬ ಡಾಕ್ಟರ್, ಒಬ್ಬ ಪೊಲೀಸ್, ಇಲ್ಲ ಲಾಯರ್, ಇಲ್ಲ ದೊಡ್ಡ ಮೇಲಾಧಿಕಾರಿ ಆಗುತ್ತಾನೆಂದು ನಾನು ಕನಸು ಕಂಡಿದ್ದೆ. ಆದರೆ ಈ ಬಡವ ಕನಸು ಕಂಡ ಕಲ್ಪನೆಯಲ್ಲಿ ಕರಗಿ ಕಮರಿ ಹೋಯಿತಪ್ಪ, ನನ್ನ ಮನಸ್ಸು ಕರಗಿ ಹೋಯಿತು. ಹೌದು ಮೈದುನ, ನೀನು ನಮ್ಮಂತೆ ಹೊಲದಲ್ಲಿ ದುಡಿಯೋದು ಬೇಡ ಅಂತ ನಿಮ್ಮನ್ನ ಕಷ್ಟಪಟ್ಟು ಸಾಲ ಸೂಲ ಮಾಡಿ ನಿನಗೆ ವಿದ್ಯೆ ಕಲಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡ್ಬೇಕು ಅಂತ ಎಷ್ಟೆಷ್ಟು ಆಸೆ ಕನಸುಗಳನ್ನು ಕಟ್ಕೊಂಡಿದ್ದಾರಲ್ಲ. ಅಂದ ಮೇಲೆ ನೀನು ಅವರ ಆಸೆ ಕನಸುಗಳಿಗೆ ಮೊನ್ನೆ ಹಚ್ಚಬೇಡ ಕಣೋ. ಸರಿಯಾಗಿ ಇನ್ನೊಂದು ನೌಕರಿ ಮಾಡ್ತೀಯ ಅಂದ್ರೆ ಎಷ್ಟೆಷ್ಟು ಆಸೆ ಇಟ್ಕೊಂಡಿರೋ ಕಣವರು. ಅಣ್ಣ, ಅತ್ತಿಗೆ ಒಬ್ಬ ಪೊಲೀಸ್ ಆದ್ರೆ 4 ಜನ ಕಳ್ಳರಿಗೆ ಶಿಕ್ಷೆ ಕೊಡಿಸಬಹುದು, ಒಬ್ಬ ಲಾಯರ್ ಆದ್ರೆ 4 ಜನಕ್ಕೆ ನ್ಯಾಯ ಕೊಡಿಸಬಹುದು, ಹಾಗೆ ಒಬ್ಬ ಡಾಕ್ಟರ್ ಆದ್ರೆ 4 ಜನರ ಜೀವ ಉಳಿಸಬಹುದು. ಆದರೆ ಅದೇ ಡಾಕ್ಟರ್, ಪೊಲೀಸ್, ಲಾಯರ್ ಅವರಿಗಷ್ಟೇ ಯಾಕಣ್ಣ, ಇಡೀ ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನೇ ಈ ರೈತ. ಎಲ್ಲರೂ ಏನ್ ಬೇಕಾದ್ರೂ ಆಗಬಹುದು, ಒಬ್ಬ ರೈತನಾಗಬೇಕಾದರೆ ಅದು ಪೂರ್ವ ಜನ್ಮದ ಪುಣ್ಯ ಬೇಕಣ್ಣ, ಪೂರ್ವ ಜನ್ಮದ ಪುಣ್ಯ ಬೇಕು. ಅದಕ್ಕೆ ಹಿರಿಯರು ಹೇಳುತ್ತಾರೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು. ಅದಕ್ಕಾಗಿ ಈ ದೃಢ ನಿರ್ಧಾರ ಮಾಡಿ ಬಂದೆ ಅಣ್ಣ, ಈ ದೃಢ ನಿರ್ಧಾರ ಮಾಡಿದ್ದೇನೆ. ತಮ್ಮ ರಾಜೇಂದ್ರ, ನಿನಗೊಂದು ಕಿವಿ ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿಟ್ಟುಕೋಪ. ಅದು ಯಾವ ಮಾತು ಹೇಳಣ್ಣ, ಹೇಳು. ತಮ್ಮ ರಾಜೇಂದ್ರ, ಇದು ಒಂದು ವಿಷ ತುಂಬಿದ ಸಾಮ್ರಾಜ್ಯ. ನಾಗರದ ಸ್ವಚ್ಛನ ಸೂರ್ಯ ಮಗಬು ನಾಗರ ಅವರ ದವಣಿಗೆ ಸಿಲುಕದಂತೆ ಮುಂದೆ ಸಾಗಬೇಕಪ್ಪ, ಮುಂದೆ ಸಾಗಬೇಕು. ಅಣ್ಣ, ಅಂದು ಪರಕೇರೊಡನೆ ಹೋರಾಡಿ ವೀರ ಪರಾಕ್ರಮಿಯನ್ನು ಬಿರಿದು ಪಡೆದ ಆ ಸಂಗೊಳ್ಳಿ ರಾಯಣ್ಣ. ಅಣ್ಣ, ವಿಷ ತುಂಬಿದ ಸರ್ಪ ನರನಾದ ನಮ್ಮ ವಿಷಯಕ್ಕೆ ತಲೆ ಹಾಕಿದರೆ ಆ ಸರ್ಪಗಳಿಗೆ ಗಂಡು ಗರುಡನಾಗಿ ಅಣ್ಣ ಅವನ ರುಂಡಗಳನ್ನು ತುಂಡು ಮಾಡಿ ವಿಷ ತುಂಬಿದ ಘಟ ಸರ್ಪಗಳಿಗೆ ಗುಡುಗು ಹೊಡೆದ ಗರುಡನಾಗುವೆ. ರಾಜೇಂದ್ರ, ಬಡವರ ಕೋಪ ದವಡಿಗೆ ಮೂಲ ಆಗಬಾರದಪ್ಪ ರಾಜೇಂದ್ರ. ಅಷ್ಟೇ ಅಲ್ಲ ಮೈದುನ, ನೋಡಪ್ಪ, ಈ ಸಮಾಜದಲ್ಲಿ ಕನ್ಯೆಯರ ಕಣ್ಣು ನಿನ್ನ ಮೇಲೆ ಬೀಳದಂತೆ ಈ ಸಮಾಜದಲ್ಲಿ ಬಾಳಿ ಬದುಕು ತೋರಿಸ್ಬೇಕಪ್ಪ. ಅತ್ಯಮ್ಮ, ಕಾಮದಿಂದ ನೋಡಿದ ನಾರಿಯರ ಕಣ್ಣುಗಳನ್ನು ಕಿತ್ತೆಸೆದು ಅವರಿಗೆ ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ, ತಂಗಿಗೆ ಅಣ್ಣನಾಗಿ ಈ ಕನ್ನಡ ಭುವನೇಶ್ವರಿಯ ವೀರಪುತ್ರನಾಗುವೆ ಈ ಕರುನಾಡಿನಲ್ಲಿ. ಇದೇ ಇದೇ ಈ ರಾಜೇಂದ್ರನ ಜೀವನದ ಹೋರಾಟಮ್ಮ. ತಮ್ಮ ಸೋದರ, ನೀನಾಡುವ ನುಡಿಯನ್ನು ಕೇಳಿದರೆ ಹಸಿದ ಒಡಲು ತುಂಬಿ ಹಾಲು ಕುಡಿದಷ್ಟೇ ಸಂತೋಷವಾಯ್ತಪ್ಪ ರಾಜೇಂದ್ರ, ಸಂತೋಷವಾಯ್ತು. ಅಣ್ಣ, ಯಾಕೆ ನನ್ನ ಮೇಲೆ ಅಪನಂಬಿಕೆ? ಅಣ್ಣ, ಇವನು ಅಂತಿಂತ ಗಂಡಲ್ಲಣ್ಣ, ಅಂತಿಂತ ಗಂಡಲ್ಲ. ಇಡೀ ಬ್ರಹ್ಮಾಂಡವನ್ನೇ ಇಬ್ಬಾಗ ಮಾಡಬಲ್ಲ, ಸಮುದ್ರವನ್ನೇ ಕುಡುಗೊಡೆದು ಕಡಿದು ಕಡಲಾಗಿ ಹರಿಸಬಲ್ಲ. ಈ ವಜ್ರ ಮುಷ್ಟಿಯಿಂದ ಆಕಾಶಕ್ಕೆ ಕೊಚ್ಚಿ ಹುಡುಗು ಸಿಡಿದು ಬಡಿಸುವಂತೆ ಮಾಡಬಲ್ಲ ಅಣ್ಣ. ತಮ್ಮ ರಾಜೇಂದ್ರ, ನೀನಾಡುವ ನುಡಿಯನ್ನು ಕೇಳಿದರೆ ಹಸಿದ ಒಡಲು ತುಂಬಿ ಹಾಲು ಕುಡಿದಷ್ಟೇ ಸಂತೋಷವಾಯ್ತಪ್ಪ, ಸಂತೋಷವಾಯ್ತು. ಮೈದುನ, ಬಾರಪ್ಪ, ಕೈ ಕಾಲು ಮುಖ ತೊಳೆದುಕೋ, ಊಟಕ್ಕೆ ಸಿದ್ಧತೆ ಮಾಡ್ತೀನಿ. ಊಟ ಮಾಡುವಂತೆ ನಡಿಯಪ್ಪ. ಅತ್ತಿಗೆ, ಊಟ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಬಾಯಿಂದ ಹಾಡು ಕೇಳಬೇಕೆಂಬ ಆಸೆ ಆಗಿದೆ. ಮೈದುನ, ಅತ್ತಿಗೆ, ನೀನು ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚಿನ. ಅದಕ್ಕೆ ಅಣ್ಣನ ಒಪ್ಪಿಗೆ ಹೋಗ್ಬೇಕಲ್ಲವೇ? ಅಯ್ಯೋ, ನಾನು ಹೇಳಿದ್ರೆ ಒಪ್ಕೊಂಡೇ ಒಪ್ಕೊಂತಾರಪ್ಪ. ನಾನು ಹೇಗೆ
ಮಾತು ಕೇಳ್ತಾರ ಅವ್ರು. ಸರಿ ಅತ್ತಿ. ನೀನೇನ್ ಚಿಂತೆ ಮಾಡಬೇಡ. ಜಾಗ್ರತೆಯಪ್ಪ. ಅಲ್ಲುಂಟು ಇಲ್ಲುಂಟು ಎಂದು ಕಾಣದ ದೇವರನ್ನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತಾ ಮುಟ್ಟಿದರುವುದು ಎನ್ನುವ ಕಲ್ಪನೆಯೂ ಏಕೆ? ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ. ಹರಿವಾಳದ ಜನ್ಮ ಸಾರ್ಥಕ. ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ಎಂದು ನಮಗೆಂದು ಆನಂದವನ್ನು ಈ ಬಾಳಲಿ, ಎಂದು ನಮಗೆಂದು ಆನಂದವನ್ನು ಈ ಬಾಳಲಿ. ಅಣ್ಣನ ಪ್ರೇಮ ಅಣ್ಣ ತಮ್ಮರ ಪ್ರೇಮ ಸಂಭ್ರಮ ನೀರು ತಂದು ಮೂಡಿ ಮಗನಲ್ಲಿ ಮಂತ್ರಾಲಯ ಮನಸ್ಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ನಮ್ಮ ಬಾಳೆಂಬ ಆಕಾಶದಲ್ಲಿ ನಮ್ಮ ತಮ್ಮನ, ನಮ್ಮ ಬಾಳೆಂಬ ಆಕಾಶದಲ್ಲಿ ನಮ್ಮ ತಮ್ಮನ. ಸೂರ್ಯನ ಹಾಗೆ ಸೂರ್ಯಚಂದ್ರರ ಹಾಗೆ ಬೆಳಗುತ್ತ ಸಡಗರ ಸಂಭ್ರಮ ಮನೆಗೆ ತಂದರೆ ಮನೆಯೇ ಮಂತ್ರಾಲಯ. ಮನಸ್ಸೇ ದೇವಾಲಯ, ಮನಸ್ಸೇ ದೇವಾಲಯ, ಮನಸ್ಸೇ ದೇವಾಲಯ. ರಾಜೇಂದ್ರ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ, ನಡೀರಪ್ಪ ಹೋಗೋಣ. ಆಯ್ತು ಹೊಟ್ಟೆ ಹಸ್ತದ ಅದ್ರ ಬಾಯ್ ಬಿಟ್ಟು ಕೇಳಿದ್ರೆ ನಾನು ಪುಣ್ಯ ಹೇಳಿದೀವಿ ಅಂತ. ನಡ್ರಿ ಅಡಿಗೆ ಮಾಡ್ತೀವಿ, ಬಿಸಿ ಬಿಸಿ ಇದು ಊಟ ಮಾಡಕಂತ್ರಿ. ನಡಿಯಪ್ಪ ನಿಮ್ಮ ಮನೆ ಕರ್ಕೊಂಡು ನಡಿ. ಹಿಂಗ ನೋಡ್ರಿ ನನ್ನ ಗಂಡ ಬೆಳಗ